ಕಲೆ ಹಾಗೂ ಸಂಸ್ಕೃತಿಗಳು ಸಮುದಾಯದ ತಾಯಿಬೇರು. ಸುಸಂಸ್ಕೃತಿಯಲ್ಲಿ ಅಡಕವಾಗಿರುವ ತತ್ವಗಳ ಮಹತ್ವದ ಅರಿವು ಮನುಷ್ಯನನ್ನು ಕಲಾವಂತನನ್ನಾಗಿಸಿರುವುದಕ್ಕೆ ಇತಿಹಾಸವೇ ಸಾಕ್ಷಿ. ಧಾರ್ಮಿಕ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳವು ತನ್ನ ಅನಂತ ಧಾರ್ಮಿಕ ಕೈಂಕರ್ಯಗಳ ಜೊತೆಗೆ ಕಲೆ ಹಾಗೂ ಸಂಸ್ಕೃತಿಗಳ ಪರಿಚಯ, ಸಂರಕ್ಷಣೆ, ಬೆಳವಣಿಗೆಯ ಪ್ರಕಾರಗಳಲ್ಲಿ ವಹಿಸಿರುವ ಪಾತ್ರ ವರ್ಣಿಸಲಾಸದಳ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕಲಾ ಕಾಳಜಿಗಳು ಬಹುಚರ್ಚಿತ. ಸರ್ವಗುಣ ಸಂಪನ್ನರಾದ ಪೂಜ್ಯರ ದೂರಾಲೋಚನೆಯ ಫಲಶ್ರುತಿ ಶ್ರೀ ಕ್ಷೇತ್ರದ ವತಿಯಿಂದ ಅವ್ಯಾಹತವಾಗಿ ಸಾಗಿರುವ ಅಗಣಿತ ಕಲೆ ಹಾಗೂ ಸಂಸ್ಕೃತಿ ಪೋಷಣಾಪರ ಚಟುವಟಿಕೆಗಳು. ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿ ಶತಮಾನಗಳಿಂದಲೂ ಅಸ್ತಿತ್ವದಲ್ಲಿರುವ ಧರ್ಮಸ್ಥಳದ ವೈಶಿಷ್ಟ್ಯಪೂರ್ಣ ಲಕ್ಷದೀಪೋತ್ಸವ. ಧರ್ಮಸ್ಥಳದ ಪ್ರತಿ ಉತ್ಸವದ ಆಚರಣೆಯೂ ಅದರ ಅರ್ಥವಂತಿಕೆಗಾಗಿ, ವಿಜೃಂಭಣೆಗಾಗಿ, ಭಕ್ತ ಸಾಗರದ ಹರ್ಷೋಲ್ಲಾಸಕ್ಕಾಗಿ, ಕೃತಕೃತ್ಯ ಭಾವಕ್ಕಾಗಿ ಹೆಸರುವಾಸಿ. ಇತಿಹಾಸವುಳ್ಳ ಬೆಡಗಿನ ಬೆಳ್ಳಿರಥ, ಸಾಲಂಕೃತ ಬೆಳ್ಳಿ ತೇರಿನಲ್ಲಿ ಮಂಜುನಾಥ ಸ್ವಾಮಿಯ ಮೆರವಣಿಗೆ ದೇಗುಲದ ಪ್ರಾಕಾರದಲ್ಲಿ, ಲಕ್ಷದೀಪೋತ್ಸವದ ಆಚರಣೆಯಲ್ಲಿ ಜರುಗುವ ಅಹರ್ನಿಶಿ ಪೂಜಾ ಕೈಂಕರ್ಯಗಳು ಮುದ ನೀಡುತ್ತವೆ. ಸ್ವಾಮಿ ಮಂಜುನಾಥ ದೇವನ ಉತ್ಸವ ಮೂರ್ತಿಯ ವೈಭವೋಪೇತ ಸಾಂಪ್ರದಾಯಿಕ ಮೆರವಣಿಗೆಯಾದಿಯಾಗಿ ಅನುಸರಿಸಲ್ಪಡುವ ಶಾಸ್ತ್ರೋಕ್ತ ವಿಧಿವಿಧಾನಗಳು ಪರಂಪರೆಯ ಸಾಕ್ಷಾತ್ಕಾರದ ದ್ಯೋತಕ. ಶ್ರೀ ಕ್ಷೇತ್ರದ ಮೂಲೆ ಮೂಲೆಯಲ್ಲಿಯೂ ಹಚ್ಚಿಟ್ಟ ಹಣತೆಗಳು ಲಕ್ಷಗಣತಿಯನ್ನು ಮೀರುವುದೇ ಅಲ್ಲದೆ ನಡುರಾತ್ರಿಯಲ್ಲಿಯೂ ಭಕ್ತವೃಂದವು ಆರಾಧ್ಯ ದೈವದ ದರ್ಶನ ಪಡೆದು ಕೃತಾರ್ಥರಾಗುವ ಪರಿ ನಯನ ಮನೋಹರ. ಜನಜಾತ್ರೆಯಲ್ಲಿ ಎಲ್ಲೆಲ್ಲಿಯೂ ಸಡಗರ, ಪೂಜಾ ಸಾಮಗ್ರಿಗಳ ಮಾರಾಟಗಾರರ ಸಾಲು ಸಾಲು, ದೂರ ದೂರುಗಳಿಂದ ವೀಕ್ಷಣೆ ದರ್ಶನಗಳಿಗೆಂದೇ ಬರುವ ಸಹಸ್ರಾರು ಮಂದಿಯ ಸಂಭ್ರಮ, ವಿಶೇಷ ವಸ್ತು ಪ್ರದರ್ಶನ ಮಳಿಗೆಗಳು, ಆಮೋದ ಪ್ರಮೋದ ಸಕಲವೂ ಆಯೋಜಿತ. ಆದರೆ ವೇದಿಕೆ ಒಂದೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ. ದಿವ್ಯ ಮಾರ್ಗದರ್ಶನ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಂದ. ಕಿಕ್ಕಿರಿದ ಜನಸಮೂಹದ ಹೃದಯವಂತ ಸ್ಪಂದನದ ಲಕ್ಷದೀಪೋತ್ಸವಾಚರಣೆಯು ಎಲ್ಲಕ್ಕೂ ಮಿಗಿಲಾಗಿ ಹೃದಯವೆನಿಸುವುದು ತಲಾತಲಾಂತರಗಳಿಂದ ಸಾಂಪ್ರದಾಯಿಕವಾಗಿ ಪ್ರವಹಿಸಿ ಬಂದ ಆಚರಣೆಗಳ ನಿರಂತರತೆಯನ್ನು ಕಾಯ್ದುಕೊಂಡಿರುವುದರಿಂದ, ಸಂಸ್ಕೃತಿ ಪರಂಪರೆಗಳ ಬೇರುಗಳಿಗೆ ಹೊಂದಿಕೊಂಡಿರುವುದರಿಂದ. ಅಪರೂಪದ ಹಾಗೂ ಅತ್ಯಂತ ಪ್ರಾಚೀನ ಜಾನಪದ ಪ್ರಕಾರಗಳಲ್ಲೊಂದಾದ ಯಕ್ಷಗಾನವು ಈ ನೆಲದ ಜನರ ಪ್ರೀತಿಪಾತ್ರ ಕಲೆಯಾಗಿದ್ದು, ಶ್ರೀ ಕ್ಷೇತ್ರದ ವತಿಯಿಂದ ಯಕ್ಷಗಾನಕ್ಕೆ ದೊರೆತಿರುವ ಮನ್ನಣೆಗೆ 2 ಶತಮಾನಗಳ ಇತಿಹಾಸವೇ ಇದೆ. ಯಕ್ಷಗಾನ ತರಬೇತಿ ಕೇಂದ್ರವು ಆಸಕ್ತ ಯುವಕರ ಕಲಿಕಾ ವೇದಿಕೆಯಾಗಿದ್ದು, ಕಲಿಕೆಯ ನಂತರ ಶ್ರೀ ಕ್ಷೇತ್ರ ಕೃಪಾಪೋಷಿತ ವೃತ್ತಿಪರ ಯಕ್ಷಗಾನ ಮಂಡಳಿಯಲ್ಲಿಯೇ ಕಾಯಕವನ್ನು ಮುಂದುವರೆಸುವ ಅವಕಾಶವೂ ಉಂಟು. ಚಂಡೆ, ತಾಳ, ಮೃದಂಗಗಳನ್ನು ಬಳಸಿ ಪ್ರಾಥಮಿಕ ಹಂತದ ಯಕ್ಷಗಾನ ಕಲಿಕೆಯ ದಿನಗಳಿಂದ ಹಿಡಿದು ವೇಷ ಧರಿಸಿ ಸಭಿಕರ ಮುಂದೆ ಹೆಜ್ಜೆ ಹಾಕುವ ದಿನಗಳವರೆಗೆ ಎಲ್ಲವೂ ಆಪ್ಯಾಯಮಾನ. ದಂಡು, ದಳ, ಛತ್ರಿ, ಚಾಮರಗಳ ಸ್ವಾಗತದ ಅದ್ದೂರಿ ಮೆರವಣಿಗೆ, ಶ್ರೀ ಕ್ಷೇತ್ರದ ವತಿಯಿಂದ ನಡೆಸಲ್ಪಡುವ 70ನೆಯ ಸರ್ವಧರ್ಮ ಸಮ್ಮೇಳನದ ಸಂಭ್ರಮದ ಗಳಿಕೆಯ ಸೂಚಕ. ಕಳೆದ 70 ವರ್ಷಗಳಲ್ಲಿ ಮತಾಂಧತೆಯನ್ನು ತೊಡೆದು ಸರ್ವಧರ್ಮ ಸಹಿಷ್ಣುಗಳಾಗಲು ಪ್ರೇರೇಪಣೆ ನೀಡುವ
ಮಹತ್ ಕಾರ್ಯ ನಡೆಸುತ್ತಿರುವ ಶ್ರೀ ಕ್ಷೇತ್ರವು ವಾಡಿಕೆಯಂತೆ ನಿರ್ದಿಷ್ಟ ದಿನದಂದು ಇತರ ಧರ್ಮ ಬಾಂಧವರೆಲ್ಲರನ್ನೂ ಒಗ್ಗೂಡಿಸಿ ವಿಚಾರ ವಿಮರ್ಶೆ ನಡೆಸುವ ಪರಿ ಬುದ್ಧಿಮತ್ತೆಯನ್ನು ಹೊರಗೆ ಹಚ್ಚದೇ ಬಿಡದು. ಚಿಂತಕರ ಚಾವಡಿಯೇ ಆದ 70ನೆಯ ಸರ್ವಧರ್ಮ ಸಮ್ಮೇಳನದ ಉದ್ಘಾಟಕರಾಗಿ ಆಹ್ವಾನಿತರಾದ ಶ್ರೀ ಶ್ರೀ ರವಿಶಂಕರ ಗುರೂಜಿಯವರೂ ಸೇರಿದಂತೆ ಮತಗಳನೇಕದರ ಒಳತಿರುವಿನ ಕುರಿತಾದ ಸಂವಾದ ನೆರೆದ ಅಸಂಖ್ಯ ಸಭಿಕರು ಸಮಾಜದ ಒಟ್ಟಾರೆ ಧೋರಣೆಗಳ ಬಗ್ಗೆ ವಹಿಸಬೇಕಾದ ನಿಲುವನ್ನು ಸ್ಪಷ್ಟೀಕರಿಸುವಂತೆ ಗೋಚರಿಸುತ್ತದೆ. ಔಪಚಾರಿಕ ಉದ್ಘಾಟನೆಯ ನಂತರದ ವಿಷಯ ಮಂಡನೆ ಹಾಗೂ ಗಣ್ಯರ ಸಮ್ಮುಖದಲ್ಲಿ ವಿಚಾರಧಾರೆಗಳ ಪ್ರಸ್ತುತಿ, ಉಪನ್ಯಾಸ ನೀಡಲು ಆಗಮಿಸಿದ ವೇದಿಕೆಯನ್ನಲಂಕರಿಸಿದ ವಿವಿಧ ಮತ ಬಾಂಧವರೆಲ್ಲರಿಗೂ ಗೌರವಾರ್ಪಣೆ ಹಾಗೂ ಅರ್ಥಪೂರ್ಣ ಸರ್ವಧರ್ಮ ಸಮ್ಮೇಳನಕ್ಕೆ ಮಂಗಳ. ಸರ್ವಧರ್ಮ ಸಮ್ಮೇಳನವು ಶ್ರೀ ಕ್ಷೇತ್ರದಲ್ಲೊಂದು ವಾರ್ಷಿಕೋತ್ಸವ. ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಕರ್ನಾಟಕದಲ್ಲಿ ಸರಳ ಸಾಮೂಹಿಕ ವಿವಾಹ ಮಹೋತ್ಸವದ ಆದ್ಯ ಪ್ರವರ್ತಕರಾದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಆಸಕ್ತ ಕುಟುಂಬಗಳ ಆಶಯಕ್ಕನುಗುಣವಾಗಿ ಉಚಿತವಾಗಿ ನೂರಾರು ದಂಪತಿಗಳ ದಾಂಪತ್ಯ ಜೀವನದ ಆರಂಭಕ್ಕೆ ನಾಂದಿ ಇಡುವ ಮಹತ್ ಕಾರ್ಯ 1972ರಲ್ಲೇ ಆರಂಭಗೊಂಡಿದ್ದು, ವಾರ್ಷಿಕವಾಗಿ ಶ್ರೀ ಕ್ಷೇತ್ರದ ದಿವ್ಯ ಸನ್ನಿಧಿಯಲ್ಲಿ ಜರುಗುವ ಈ ಮಹೋತ್ಸವವು ಬಡ ಕುಟುಂಬಗಳಿಗಷ್ಟೇ ಅಲ್ಲದೆ ಧಾರ್ಮಿಕರನೇಕರ ದಾಂಪತ್ಯ ಬದುಕಿನ ಶುಭಾರಂಭಕ್ಕೊಂದು ಉತ್ತಮ ವೇದಿಕೆ. ಮಂಗಳಸೂತ್ರ ಹಾಗೂ ಉಡುಪುಗಳನ್ನು ಪೂಜ್ಯರು ಆಶೀರ್ವಾದ ಪೂರ್ವಕವಾಗಿ ನೀಡುವುದರೊಂದಿಗೆ ವ್ಯರ್ಥ ವೈಭವದ ಮದುವೆ ಸಮಾರಂಭಗಳಿಂದ ಇರದ ಪ್ರಯೋಜನಗಳ ಅರಿವು ಮೂಡಿಸಿದ್ದಾರೆ. ಪೂಜ್ಯರ ಸರಳ ಸಜ್ಜನಿಕೆಗೆ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವವು ಮಗದೊಂದು ಉದಾಹರಣೆ. ಯಾಂತ್ರಿಕ ಬದುಕಿನ ಜಂಜಡಗಳನ್ನು ಬದಿಗಿರಿಸಿ ಸುಪ್ತ ಪ್ರತಿಭೆಗಳ ಜಾಗೃತಿಗಾಗಿ ರೂಪಿಸಲಾದ ಅಂಚೆ ಕುಂಚ ಕಾರ್ಯಕ್ರಮ. ಕನಿಷ್ಠ ದರದ ಅಂಚೆ ಕಾರ್ಡುಗಳ ಮೇಲೆ ನೀಡುವ ವಿಷಯ ಇಲ್ಲವೇ ವ್ಯಕ್ತಿಗಳನ್ನಾಧರಿಸಿ ಚಿತ್ರಕಲೆಯ ಸಾಮರ್ಥ್ಯವನ್ನು ಮೆರೆಯಲು ವಿವಿಧ ವಯೋಮಾನದವರಿಗೆ ನೀಡಲಾದ ಅವಕಾಶ ಅಂಚೆ ಕುಂಚ. ಕರೆಗೆ ಸ್ಪಂದಿಸಿ ಸಾವಿರಾರು ಚಿತ್ರಿತ ಕಾರ್ಡುಗಳ ರಾಶಿಯಲ್ಲಿ ವಿಜಯಿಯನ್ನು ಘೋಷಿಸುವುದೇ ಶಾಂತಿವನ ಟ್ರಸ್ಟ್ನ ಬಲುದೊಡ್ಡ ಜವಾಬ್ದಾರಿ. ಅಚ್ಚುಕಟ್ಟಾದ ಅಸದೃಶ ಚಿತ್ರ ರಚನೆಯು ಮನಸೂರೆಗೊಳ್ಳುವ ಉತ್ಕೃಷ್ಟ ಗುಣಮಟ್ಟದ್ದು. ಪ್ರತಿಭಾ ಪ್ರದರ್ಶನಕ್ಕೆ ಅಂಚೆ ಕುಂಚ ಒಂದು ಉತ್ತಮ ವೇದಿಕೆ. ರಾಷ್ಟ್ರದ ಮೊದಲ ಪ್ರಜೆ ಶ್ರೀಯುತ ಅಬ್ದುಲ್ ಕಲಾಂರಂತಹ ಮಹಾಮಹಿಮರಿಂದಲೂ ಮುಕ್ತಕಂಠದ ಪ್ರಶಂಸೆ. ದೇಶದ ಭವಿಷ್ಯ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಪೂರಕ ಕಾರ್ಯಕ್ರಮಗಳ ಕುರಿತು ಬೆನ್ನು ಚಪ್ಪರಿಕೆ, ಉತ್ಸಾಹ ಇಮ್ಮಡಿ. ನೈತಿಕ ಶಿಕ್ಷಣ ಅನುಷ್ಠಾನಕ್ಕಾಗಿ 1991ರಲ್ಲಿ ಸ್ಥಾಪಿಸಲಾದ ಶಾಂತಿವನ ಟ್ರಸ್ಟ್ನಡಿ ಸಂಘಟಿತ ಯೋಜನೆಗಳು ಅಪಾರ. ವ್ಯಕ್ತಿತ್ವ ವಿಕಸನ, ಮಾಹಿತಿ ಹಾಗೂ ಸ್ವಸ್ಥ ಮನಸ್ಸಿನ ಗುರಿಯನ್ನು ತಲುಪಲೆಂದೇ ಅನೇಕ ಕಿರುಹೊತ್ತಿಗೆಗಳ ಪ್ರಕಟಣೆಯು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಜೊತೆಗೆ ನೈತಿಕತೆ, ದೇಶಭಕ್ತಿ, ಕರ್ತವ್ಯ ಪಾಲನೆ, ಆರೋಗ್ಯ, ರಕ್ಷಣೆ ಇಂಥವುಗಳ ಬಗೆಗೆ ವಿಶೇಷ ಅರಿವು ಮೂಡಿಸುವಲ್ಲಿ ಸಹಕಾರಿಯಾಗಿದೆ. ಶ್ರೀ ಕ್ಷೇತ್ರದ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನದಲ್ಲಿ ಕ್ರೋಢೀಕೃತ ಅಸಂಖ್ಯ ಹಸ್ತಪ್ರತಿಗಳು ಮರುಹುಟ್ಟು ಪಡೆಯುವುದೇ ಅಲ್ಲದೆ ಕಾಲಗರ್ಭದಲ್ಲಿ ಕಳೆದು ಹೋಗಬಹುದಾಗಿದ್ದ ಅಪಾಯವನ್ನು ತಪ್ಪಿಸಿ ಮುಂದಿನ ಜನಾಂಗಕ್ಕೆ ಹಸ್ತಾಂತರಿಸಬಹುದಾದ ಜ್ಞಾನಧಾರೆಯ ಭಂಡಾರವಿದಾಗಿದೆ. ವಿವಿಧ ಮೂಲಗಳಿಂದ ಸಂಪಾದಿಸಲ್ಪಟ್ಟ ಹಲವು ಶತಮಾನಗಳ ಹಳೆಯ ತಾಳೆಗರಿ ಬರಹಗಳು ಇಲ್ಲಿ ಸಂಶೋಧನೆಗೆ ಒಳಪಡುವುದೇ ಅಲ್ಲದೆ ವೈಜ್ಞಾನಿಕವಾಗಿ ಸಂರಕ್ಷಿಸಲ್ಪಡುತ್ತವೆ. ಎಂತಹ ಸ್ಥಿತಿಯಲ್ಲಿ ಹಸ್ತಪ್ರತಿಗಳು ಹಸ್ತಾಗತವಾದರೂ ಅತ್ಯಂತ ಜಾಗರೂಕತೆಯಿಂದ ಅವುಗಳಿಗೆ ಕಾಯಕಲ್ಪ ಒದಗಿಸುವ ಪ್ರತಿಷ್ಠಾನವು ಪರಂಪರೆಯ ದ್ಯೋತಕವಾದ ಮಹಾಗ್ರಂಥಗಳನ್ನು ಸಾವಿನ ದವಡೆಯಿಂದ ಪಾರು ಮಾಡುವ ಕೈಂಕರ್ಯಗಳಲ್ಲೂ ತೊಡಗಿದೆ. ಸಿಂಟ್ರೆನಲ್ ಕ್ರಿಮಿನಾಶಕ ಲೇಪದ ಆದಿಯಾಗಿ ಕೃತಿಗಳ ಜತನಗೊಳಿಸುವಿಕೆಗೆ ಕೈಗೊಳ್ಳುವ ಕ್ರಮಗಳ ಉದ್ದ ಪಟ್ಟಿಯೇ ಇದೆ.
ಚಾಚೂ ತಪ್ಪದೆ ಇವುಗಳ ನೆರವೇರಿಸುತ್ತಾ ಸಂಶೋಧಕರ ಮಾರ್ಗದರ್ಶಿ ಸಂಸ್ಥೆಯಾಗಿ ಬೆಳೆಯಬಲ್ಲ ಸರ್ವ ಲಕ್ಷಣಗಳು ಇಲ್ಲಿ ಕಾಣಸಿಗುತ್ತವೆ. 6 ತಿಂಗಳಿಗೊಮ್ಮೆ ಪುನರಾವರ್ತನೆಯಾಗುವ ಸಂರಕ್ಷಣಾ ವಿಧಿವಿಧಾನಗಳಿಂದಾಗಿ ಪ್ರತಿ ತಾಡವಾಲೆ ಇಲ್ಲಿ ಅತ್ಯಂತ ಸುರಕ್ಷಿತ. ಮಹತ್ವದ ಕೃತಿಗಳೊಂದಿಗೆ ಪ್ರಾಚೀನ ಗ್ರಂಥಗಳು, ಕಾಗದದ ಹಾಳೆಗಳ ಮೇಲಿನ ಬರವಣಿಗೆಗಳು, ಧರ್ಮಸ್ಥಳದ ಅತ್ಯಂತ ಹಳೆಯ ಲೆಕ್ಕ ಪುಸ್ತಕ, ಹಳೆಯ ಬೈಬಲ್ ಎಲ್ಲವೂ ಸರ್ವಧರ್ಮ ಸಮನ್ವಯದ ಶ್ರೀ ಕ್ಷೇತ್ರದ ಅರ್ಥಪೂರ್ಣ ಸಂಗ್ರಹ. ರಾಷ್ಟ್ರಕವಿ ಕುವೆಂಪು ಅವರಿಂದ ನಾಮಕರಣಗೊಂಡ ಪ್ರತಿಷ್ಠಾನವು ಸಂಸ್ಕೃತಿ ಸಂರಕ್ಷಣೆಯ ಹಾದಿಯಲ್ಲಿ ಇರಿಸಿದ ಹೆಜ್ಜೆಯು ಮಹೋನ್ನತ. ನಮ್ಮ ಪೂರ್ವಜರಿಗಿದ್ದ ಕಲಾವಂತಿಕೆ, ಉತ್ತಮ ಅಭಿರುಚಿಗಳ ನಮೂನೆಯನ್ನು ಮುಂದಿನ ಪೀಳಿಗೆಗಳ ದರ್ಶನಕ್ಕಾಗೆಂದೇ ಸಂರಕ್ಷಿಸಿ ಪರಂಪರೆ ಸಂಸ್ಕೃತಿಗಳ ಪಾಲನೆ ಪೋಷಣೆಯ ದ್ಯೋತಕವೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜೂಷಾ ವಸ್ತು ಸಂಗ್ರಹಾಲಯ. ವಿವಿಧ ಕಾಲದ ಬಗೆಬಗೆಯ ರಥಗಳೆಲ್ಲವೂ ಶಿಥಿಲಾವಸ್ಥೆಯಲ್ಲಿಯಾದರೂ ಪೂಜ್ಯರ ಗಮನಕ್ಕೆ ಬಂದು ಇಲ್ಲಿ ಸೂರು ಕಂಡು ನೆಲೆ ನಿಂತಿವೆ. ಮಂಜೂಷಾ ಸಂಗ್ರಹಾಲಯ ರಾಜರ್ಷಿ ಹೆಗ್ಗಡೆಯವರ ವೈಯಕ್ತಿಕ ಆಸಕ್ತಿಯಿಂದಾಗಿ ಸಂಘಟನೆಗೊಂಡುದು ಇಂದು ಯಾವುದೇ ಪ್ರಾಚ್ಯ ವಸ್ತು ಇಲಾಖೆಯ ಮಹತ್ ವಸ್ತು ಸಂಗ್ರಹಾಲಯವನ್ನು ಸರಿಗಟ್ಟಬಲ್ಲ ಬೃಹತ್ ಕೇಂದ್ರವಾಗಿದೆ. ವಸ್ತು ವೈವಿಧ್ಯ ಸಂಗ್ರಹದಿಂದಾಗಿ ಅತೀವ ಚರ್ಚಿತ ಮಂಜೂಷಾ ಸಂಗ್ರಹಾಲಯದಲ್ಲಿ ಶಿಲಾಯುಗದ ಪಳೆಯುಗಗಳಿಂದ ಹಿಡಿದು ರಾಜರುಗಳ ಕಾಲದ ನಾಣ್ಯಗಳವರೆಗೆ ಎಲ್ಲವೂ ಮನಮೋಹಕ. ವಿದ್ಯಾರ್ಥಿ ಸಮೂಹಕ್ಕಂತೂ ಇನ್ನಿಲ್ಲದ ವಿಷಯ ಸಂಗ್ರಹದ ಸಡಗರ, ವೀಕ್ಷಿಸಿ ಅರಗಿಸಿಕೊಳ್ಳುವ ಆತುರ. ಬಗೆ ಬಗೆಯ ಆಯುಧಗಳ ಸಂಗ್ರಹ, ಸೂಕ್ಷ್ಮ ದಂತಕೆತ್ತನೆಯ ದೇವ ವಿಗ್ರಹಗಳು, ಅಕ್ಕಿ ಕಾಳಿನಲ್ಲಿ ಕೆತ್ತಲಾದ ನಟರಾಜ ಮೂರ್ತಿ ಎಲ್ಲವೂ ನೋಡುಗರನ್ನು ನಿಬ್ಬೆರಗಾಗಿಸುವಂತಿದೆ. ಅನೇಕ ಬಗೆಯ ಲೋಹ ಶಿಲ್ಪದ ಮೂರ್ತಿಗಳು, ವಿಖ್ಯಾತ ಚಿತ್ರಕಲಾಕಾರರ ಕೃತಿಗಳು, ಸ್ಥಿರ ಚಿತ್ರಣದ ನಮೂನೆಗಳ ಸಂಗ್ರಹವೂ ಮಂಜೂಷಾದಲ್ಲಿದೆ. ಬಹುಮುಖಿ ಪ್ರತಿಭೆಯ ಪೂಜ್ಯರೇ ಹೇಳುವಂತೆ ಸಂಗ್ರಹಾಲಯದಲ್ಲಿ ಸಂಗ್ರಹಿತ ಪ್ರತಿಯೊಂದು ಪದಾರ್ಥದ ಅರಿವು ಶ್ರೀಯುತರಿಗಿದ್ದು ಸ್ಥಿರ ಚಿತ್ರಣದಲ್ಲಿ ಖುದ್ದಾಗಿ ವಿಶೇಷ ಪರಿಣಿತಿಯನ್ನೂ ಸಾಧಿಸಿದವರಾಗಿದ್ದಾರೆ. ಸಂಗ್ರಹಾಲಯಕ್ಕೆ ಬರುವ ವಿವಿಧ ಬಗೆಯ ಸಂಗ್ರಹಯೋಗ್ಯ ವಸ್ತುಗಳನ್ನು ತಮ್ಮ ಬಿಡುವಿರದ ದಿನಚರಿಯಲ್ಲಿಯೂ ಪರಿಶೀಲಿಸುವುದರೊಂದಿಗೆ ವಸ್ತು ಭಂಡಾರದ ಪ್ರಾಂಗಣದಲ್ಲಿಯೇ ಜ್ಞಾನ ಭಂಡಾರಕ್ಕೂ ಸೂಕ್ತ ನೆಲೆ ಕಲ್ಪಿಸಿರುವ ಪೂಜ್ಯರ ದಿವ್ಯ ಸೃಷ್ಟಿ ಮಂಜೂಷಾ ಸಂಗ್ರಹಾಲಯ. ಶ್ರೀ ಕ್ಷೇತ್ರದ ಮತ್ತೊಂದು ಆಕರ್ಷಣೆ ಕಾರುಗಳ ಸಂಗ್ರಹಾಲಯ. ಜಟಕಾ ಬಂಡಿಗಳಿಂದ ಹಿಡಿದು ಇತ್ತೀಚೆಗೆ ಹಳತಾದ ಮಾರಿಸ್ ಮೈನರ್ನವರೆಗಿನ ಅಪೂರ್ವ ಕಾರುಗಳ ಸಂಗ್ರಹ ಪೂಜ್ಯರ ವೈಶಿಷ್ಟ್ಯಪೂರ್ಣ ಆಸಕ್ತಿಗಳಿಗೊಂದು ಉತ್ತಮ ಉದಾಹರಣೆ. ಹಳೆಯ ಅಗ್ನಿಶಾಮಕ ಯಂತ್ರದಿಂದ ಮೊದಲುಗೊಂಡು ಅನೇಕ ಬಗೆಯ ವಿವಿಧ ಮಾಡೆಲುಗಳ ಕಾರುಗಳ ಸಂಗ್ರಹವು ಬೆಕ್ಕಸ ಬೆರಗಾಗಿಸುತ್ತದೆ. ಹಳೆಯ ಕಾಲದ ಗಣ್ಯಾತಿ ಗಣ್ಯರು ಉಪಯೋಗಿಸಿದ ವಾಹನಗಳ ಸಾಲು ಸಾಲು ಬಣ್ಣಿಸಲಸದಳ. ಸಂಗ್ರಹಾಲಯದಲ್ಲಿನ ಕಾರುಗಳೆಲ್ಲವುಗಳ ವೈಶಿಷ್ಟ್ಯ, ವಾಹನಗಳ ಸುಸ್ಥಿತಿ ಹಾಗೂ ಪೂರಕ ನಿಭಾವಣೆ. 8 ದೇಶಗಳಿಗೂ ಅಧಿಕ ತಯಾರಿಕೆಯ 40ಕ್ಕೂ ಮಿಕ್ಕ ಅನೇಕ ಬಗೆಯ ಕಾರುಗಳು. ಮಹಾತ್ಮ ಗಾಂಧೀಜಿಯವರು ಪಯಣಿಸಿದ ಸ್ಟುಡಿಬೇಕರ್, ಮೈಸೂರು ಮಹಾರಾಜರನ್ನು ಹೊತ್ತು ತಿರುಗಿದ ಕಾರುಗಳೆಲ್ಲವೂ ಇಲ್ಲಿ ಕುತೂಹಲ ಕೆರಳಿಸುತ್ತವೆ. ಸಾವಿರದ 1908ನೇ ಇಸವಿಯ ರಿನಾಲ್ಟ್ ಕಾರು ಇಂದಿಗೂ ಅದನ್ನು ಓಡಿಸಬಹುದಾದ ಸ್ಥಿತಿಯಲ್ಲಿ ಅದನ್ನು ಜೋಪಾನ ಮಾಡಿರುವಿಕೆ ಎಲ್ಲವೂ ಪೂಜ್ಯರ ಇಚ್ಛಾಶಕ್ತಿಯ ಮೆರುಗನ್ನು ಪ್ರತಿಫಲಿಸುತ್ತದೆ. ಶ್ರೀ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ವಾರ್ಷಿಕವಾಗಿ ಜರುಗುವ ರೈತ ಮೇಳವು ಮಾದರಿ ಚಟುವಟಿಕೆಯೇ ಸರಿ. ಭವ್ಯ ಪ್ರಕೃತಿ ಸ್ನೇಹಿ ಚಪ್ಪರಗಳಡಿ ಸಾವಿರಾರು ರೈತಾಪಿ ಮಂದಿಯು ಕಲೆತು ಸಡಗರ ಸಂಭ್ರಮದ ರೈತ ಮೇಳವನ್ನು ಯಶಸ್ವಿ ಮಾಡುವ ಪರಿ ಶ್ಲಾಘನೀಯ. ಶ್ರಮದಾನದ ಮುಖೇನ ನಿರ್ಮಿತ ಭವ್ಯ ಪೆಂಡಾಲುಗಳಲ್ಲಿ ಅಸಂಖ್ಯ ಚಟುವಟಿಕೆಗಳು. ಎಲ್ಲಕ್ಕೂ ಸಾಕ್ಷಿಗಳಾಗಿ ಜ್ಞಾನ ವೃದ್ಧಿಗೆಂದು ಬರುವ ಜನಸಾಗರದ ಅಪೇಕ್ಷೆಗಳಿಗೆ ಪೂರಕವಾಗಿ ವಿಚಾರಗೋಷ್ಠಿ, ಕೃಷಿ ಸಂಬಂಧಿ ವಸ್ತು ಪ್ರದರ್ಶನ ಎಲ್ಲವೂ ಪ್ರಗತಿಪರ ಧೋರಣೆಯ ಸೂಚಕ. ವಿವಿಧ ತೆರನಾದ ಕೈಕಸಬುಗಳಾದ ಗರಿ ಹೆಣೆಯುವಿಕೆ,
ಒನಕೆಯ ಒನೆತ, ಮರಗೆಲಸ, ಕಮ್ಮಾರಿಕೆಗಳ ಯಥಾವತ್ ಪ್ರದರ್ಶನ ಹಾಗೂ ತಿಳುವಳಿ, ಮಾಹಿತಿ ನೀಡಿಕೆಗಾಗಿನ ಸ್ತಬ್ಧ ಪ್ರದರ್ಶನ, ಹೊಸ ತಳಿಗಳ ಪರಿಚಯ, ಕಿಕ್ಕಿರಿದ ಸಾವಿರಾರು ಮಂದಿಗೆ ಭೂರಿ ಭೋಜನದ ತಯಾರಿಗೆಂದೇ ವಿಶೇಷ ಶ್ರಮದಾನ, ಚೊಕ್ಕಟವಾಗಿ ಎಲ್ಲದರ ನಿರ್ವಹಣೆ, ಹೊಸತಲ್ಲದ ದಾಸೋಹಕ್ಕೆ ಎಲ್ಲರ ಸಹಕಾರ, ಭುಂಜಿಸಿದ ಭೋಜನದಿಂದಾಗಿ ತೃಪ್ತ ಭಾವನೆ. ಸಾಕ್ಷ್ಯ ಚಿತ್ರಗಳ ಮೂಲಕವೂ ಮಾಹಿತಿ ನೀಡಿಕೆಯ ಮುಂದುವರೆದ ಚಟುವಟಿಕೆಗಳು ಪೂಜ್ಯರ ದಿವ್ಯ ಸಾರಥ್ಯದಲ್ಲಿ. ಅಡಿಕೆಯಿಂದ ಸಾಲಂಕೃತ ಭವ್ಯ ಮಂಟಪದಿ ನಾನಾ ಬಗೆಯ ಕೈಂಕರ್ಯ, ಅರ್ಹ ರೈತ ಬಂಧುಗಳ ಪ್ರತಿಭೆ ಪ್ರದರ್ಶನ ಹಾಗೂ ವಿಜೇತ ಕಲಿಗಳ ಬೆನ್ನು ಚಪ್ಪರಿಕೆ. ರೈತ ಬಂಧುಗಳೊಂದಿಗೆ ಶ್ರೀ ಕ್ಷೇತ್ರದ ವಿಶೇಷ ಅತಿಥಿಯ ಸೇರ್ಪಡೆ. ಮೂಕ ಪ್ರಾಣಿಯ ಮೂಕ ವಿಸ್ಮಿತವಾಗಿಸುವ ಬುದ್ಧಿಮತ್ತೆಗೆ ಮಣಿದ ಪೂಜ್ಯರ ಕಾಣಿಕೆ ಕೊನೆಗೆ. ಸಾಧನೆಗೈದ ಹಲವರಿಗೆ ಸನ್ಮಾನದ ಸುಯೋಗಕ್ಕಾಗಿಯೂ ಇದೇ ವೇದಿಕೆಯ ಬಳಕೆ. ಕಡೆಗೆ ಕೃಷಿ ಮೇಳದ ರೂವಾರಿಯಿಂದ 4 ಹಿತವಚನ ರೈತ ಸಮೂಹವನ್ನುದ್ದೇಶಿಸಿ. 23 ಯಶಸ್ವಿ ರೈತ ಮೇಳಗಳು, ವರ್ಷದಿಂದ ವರ್ಷಕ್ಕೆ ಕೃಷಿ ಸಂಬಂಧಿ ವಿಚಾರ ವಿನಿಮಯ, ತಂತ್ರಜ್ಞಾನದ ಸಪೂರ್ವ ಬಳಕೆ, ಮಿತವ್ಯಯದಿಂದ ಅಧಿಕ ಆದಾಯದ ಸಾಕಾರಕ್ಕೆ ವೈಜ್ಞಾನಿಕ ಯೋಜನೆಗಳು, ಇವೆಲ್ಲವೂ ಸಮೃದ್ಧಿಯೆಡೆಗಿನ ಪ್ರಯಾಣಕ್ಕಾಗಿ. ಬದುಕಿನಲ್ಲಿ ನೈತಿಕತೆ, ಶಾಂತಿ, ನೆಮ್ಮದಿ, ಸಮಗ್ರತೆಯನ್ನು ಕಾಯ್ದುಕೊಳ್ಳಲು ಬೇಕಾದ ಸದ್ಬುದ್ಧಿಯ ಪ್ರಚೋದನೆಯ ದ್ಯೋತಕವೇ ಶ್ರೀ ಕ್ಷೇತ್ರದ ವತಿಯಿಂದ ಜರುಗಿಸಲ್ಪಡುವ ಭಜನಾ ಕಲಿಕಾ ಕಮ್ಮಟಗಳು. ಕಮ್ಮಟಗಳಿಂದ ಹೊರಹೊಮ್ಮಿದ ಶಿಬಿರಾರ್ಥಿಗಳು ತಮ್ಮ ತಾಯ್ನೆಲದಲ್ಲಿ ಕಲಿತ ವಿದ್ಯೆಯನ್ನು ಪ್ರವಹಿಸುವ ವೇದಿಕೆಯೇ ಭಜನಾ ಮಂಡಳಿಗಳು. ಭಜನಾ ಮಂಡಳಿಗಳು ಮನೋಲ್ಲಾಸ, ಶಾಂತಿ, ನೆಮ್ಮದಿಗಳನ್ನು ದಯಪಾಲಿಸುವುದರ ಜೊತೆಗೆ ದುಶ್ಚಟಗಳ ವಿರುದ್ಧದ ಗುರಾಣಿಯಾಗಿಯೂ ಜಯ ಸಾಧಿಸಿವೆ. ಮದ್ಯವ್ಯಸನಿಗಳು ಪಾನಮತ್ತರಾಗುವುದನ್ನು ತಪ್ಪಿಸಿ ಪಾನ ಮುಕ್ತರಾಗಲು ಸಹಕಾರಿಯಾಗಿರುವ ಭಜನಾ ಮಂಡಳಿಗಳು ಕಳೆದ 10 ವರ್ಷಗಳಿಂದಲೂ ಅಸ್ತಿತ್ವದಲ್ಲಿದ್ದು, ಭಜನೆ ಕಲಿಕಾ ಕಮ್ಮಟಗಳು ಕಳೆದ 5 ವರ್ಷಗಳಿಂದ ಸಾಮುದಾಯಿಕ ಹಾಗೂ ಕೌಟುಂಬಿಕ ಒಗ್ಗೂಡುವಿಕೆಗೆ ನಿರಂತರ ಸೇವೆ ಸಲ್ಲಿಸುತ್ತಿವೆ. ಭಜನಾ ಮಂದಿರಗಳ ನಿರ್ಮಾಣವನ್ನೊಳಗೊಂಡಂತೆ ಈವರೆಗೆ ನಡೆಸಲಾದ ಭಜನಾ ಕಮ್ಮಟಗಳಲ್ಲಿ ಪ್ರತಿ ವರ್ಷವೂ ಹೊಸ ಭಜನೆಗಳು, ಗಾಯನ ಶೈಲಿ, ತಲ್ಲೀನತೆ, ತನ್ಮಯತೆಗಳ ಸಾಧನಾ ಪರಿಯ ಅರಿವು ಮೂಡಿಸುವಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಗಮನೀಯ ಸಾಧನೆ ಮಾಡಿದೆ. ಸುಮಾರು 180ಕ್ಕೂ ಮಿಕ್ಕ ಮಂಡಳಿಗಳು ಈವರೆಗೆ ಸ್ಥಾಪಿತವಾಗಿದ್ದು, ಪ್ರತಿ ಮಂಡಳಿಯಿಂದ 2 ಪ್ರತಿನಿಧಿಗಳು ಶ್ರೀ ಕ್ಷೇತ್ರದಲ್ಲಿ ನಡೆಸಲಾಗುವ ಕಮ್ಮಟಗಳಲ್ಲಿ ಪಾಲ್ಗೊಂಡು ವಿಭಜನೆಯ ತಡೆದು ಭಜನೆಯ ಸಂದೇಶವನ್ನು ಪಸರಿಸುವ ಪರಿ ಗಮನಾರ್ಹ. ಭಗವನ್ನಾಮ ಸ್ಮರಣೆಗೆ ಪೂಜ್ಯರೂ ಕೈಜೋಡಿಸಿದಾಗ ಹೆಮ್ಮೆ ಇಮ್ಮಡಿಯಾಗಿ ಶಿವನಾಮ ಪಠಣ ತಾರಕಕ್ಕೆ ಏರಿಳಿದ ನಂತರ ಎಲ್ಲರ ಮಹಾಪ್ರಸಾದದ ಸಮಯ. ಭಜಿಸಿ ಭುಜಿಸಿದ ಸಂತೃಪ್ತ ಭಾವ. ಕೋಟಿ ರೂಪಾಯಿ ವೆಚ್ಚ ಮಾಡಿ ಹೊಸ ದೇವಾಲಯಗಳ ನಿರ್ಮಾಣದ ಬದಲಿಗೆ ಪ್ರಾಚೀನ ನಾಗರಿಕತೆಯನ್ನು ಬಿಂಬಿಸುವ ಐತಿಹಾಸಿಕ, ಸಾಂಸ್ಕೃತಿಕ ಹಿನ್ನೆಲೆಯ ಪುರಾತನ ಶಿಲಾ ದೇವಾಲಯಗಳ ಪುನರುತ್ಥಾನದಿಂದ ಕ್ರಾಂತಿ ಸಾಧ್ಯವೆಂಬ ಅಚಲ ನಂಬಿಕೆಯ ಫಲಶ್ರುತಿಯೇ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್. ಪರಂಪರೆಯ ಪುನರುತ್ಥಾನದ ಮಹದಾಶಯದ ಈಡೇರಿಕೆಗೆ ಎಸ್ಡಿಎಂ ಪುನರುತ್ಥಾನ ಟ್ರಸ್ಟ್ ಈವರೆಗೆ ಲಕ್ಷಗಳ ಗಟ್ಟಲೆ ವಿನಿಯೋಗಿಸಿ ಜೀರ್ಣೋದ್ಧಾರ ಕೈಗೆತ್ತಿಕೊಂಡ ದೇವಾಲಯಗಳ ಸಂಖ್ಯೆಯು 40 ಮೀರುತ್ತದೆ.
ಶಿಥಿಲಗೊಂಡ ಪುರಾತನ ಇತಿಹಾಸ ಮಹತ್ವವುಳ್ಳ ದೇವಾಲಯಗಳನ್ನು ಗುರುತಿಸಿ ವಾಸ್ತುಶಿಲ್ಪಕ್ಕೆ ಕೊಂಚವೂ ಚ್ಯುತಿ ಬಾರದಂತೆ ನಡೆಯುವ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ವೈಜ್ಞಾನಿಕ ವಿಧಿವಿಧಾನಗಳ ಅಳವಡಿಕೆ ಇದೆ. ಕರ್ನಾಟಕದಾದ್ಯಂತ ನಡೆಸಲಾಗುತ್ತಿರುವ ಪುನರುತ್ಥಾನದ ಅಭಿಯಾನದಲ್ಲಿ ಹೊಯ್ಸಳರ ಕಾಲದ ದೇವಸ್ಥಾನಗಳಿಂದ ಹಿಡಿದು ಗಂಗ ವಂಶಸ್ಥರ ನಿರ್ಮಾಣದವರೆಗಿನ ದೇವಾಲಯಗಳಿವೆ. ಸಂಪೂರ್ಣ ಶಿಥಿಲಗೊಂಡ ಪರಿಸ್ಥಿತಿ ಇದ್ದಾಗಿಯೂ ಜೀರ್ಣೋದ್ಧಾರದ ಭಾಗ್ಯ ಪಡೆದು ಮರುಪೂಜೆಯ ಆರಂಭದಿಂದಾಗಿ ಗ್ರಾಮಸ್ಥರು ಭಕ್ತಾದಿಗಳು ಹರ್ಷೋಲ್ಲಸಿತರಾಗಿದ್ದಾರೆ. 1991ರಲ್ಲಿ ಆರಂಭವಾದ ಧರ್ಮೋತ್ಥಾನ ಟ್ರಸ್ಟ್ನ ಮುತುವರ್ಜಿ ಪರಂಪರೆಯ ಪೋಷಣೆಯ ಕಳಕಳಿಗಳಿಂದಾಗಿ ಸರ್ಕಾರವು ಇದನ್ನು ತನ್ನ ಸಹಭಾಗಿತ್ವದ ಸಂಸ್ಥೆಯೆಂದೇ ಪರಿಗಣಿಸಿರುವುದು ಉತ್ಕೃಷ್ಟ ಗುಣಮಟ್ಟದ ಕಾರ್ಯಕ್ಕೆ ಸಂದ ಗೌರವ. ಟ್ರಸ್ಟ್ನ ಧೀರೋದಾತ್ತ ಉದ್ದೇಶಗಳಿಗೆ ಬೆಂಬಲವಾಗಿ ನಿಂತ ಬಿರ್ಲಾ, ಇನ್ಫೋಸಿಸ್ ಸಂಸ್ಥೆಗಳ ಸಕಾಲಿಕ ನೆರವನ್ನೂ ನೆನವ ಧರ್ಮೋತ್ಥಾನ ಟ್ರಸ್ಟ್ನ ಕಾರ್ಯವೈಖರಿ ಶಿಸ್ತಿನಿಂದ ಕೂಡಿದ್ದು ದೇಶದಲ್ಲಿಯೇ ಇದೊಂದು ಮಾದರಿ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೀರ್ಣೋದ್ಧಾರದ ನಂತರದ ದೇವಸ್ಥಾನಗಳಲ್ಲಿ ಕಂಡುಬರುವ ಶಿಲಾಶಾಸನಗಳಲ್ಲಿ ದೇವಾಲಯದ ಐತಿಹ್ಯವನ್ನೂ ಜೀರ್ಣೋದ್ಧಾರದ ವಿಧಿವಿಧಾನಗಳ ವಿವರವನ್ನೂ ಕಾಣಬಹುದಾಗಿದೆ. ನಿಗದಿತ ಅವಧಿಯಲ್ಲಿ ಪೂರೈಸಿದ ಜೀರ್ಣೋದ್ಧಾರಕ್ಕಾಗಿ ನೆರವೇರಿಸಿದ ಕೆಲಸದ ಅಚ್ಚುಕಟ್ಟಿಗಾಗಿ ಶ್ಲಾಘನೀಯವಾಗಿರುವ ಟ್ರಸ್ಟ್ನ ಪದಾಧಿಕಾರಿಗಳು ಯೋಜಿತ ರೀತಿಯಲ್ಲಿಯೇ ಕೆಲಸ ನಿರ್ವಹಣೆಯಾಗುವುದರ ಬಗೆಗೆ ಎಚ್ಚರ ವಹಿಸುವುದರಿಂದಲೇ ಅನತಿ ಸಮಯದಲ್ಲಿ ಸರಿಸುಮಾರು 40ಕ್ಕೂ ಮೀರಿದ ದೇವಾಲಯಗಳಲ್ಲಿಂದು ನಿತ್ಯ ಪೂಜೆ ಕಾಣುವ ಸುಯೋಗ ದೊರಕಿದೆ. ಜೀರ್ಣೋದ್ಧಾರಕ್ಕೂ ಮುನ್ನ ನಡೆವ ಪರಿಸ್ಥಿತಿಯ ಪರೀಕ್ಷೆಯ ನಂತರ ದೇವಾಲಯವಿರುವ ಊರಿನ ಹಿರಿಯರೊಂದಿಗಿನ ಮಾತುಕತೆ ಮೊದಲಾಗುತ್ತದೆ. ಯೋಜನೆಯ ಅರ್ಧ ಭಾಗದ ವೆಚ್ಚವನ್ನು ಗ್ರಾಮಸ್ಥರು ಹಾಗೂ ಸರ್ಕಾರ ಭರಿಸುವಂತಾಗಿ ಜೀರ್ಣೋದ್ಧಾರದ ನಂತರದ ಉತ್ತಮ ಮೇಲ್ವಿಚಾರಣೆಯ ವಾಗ್ದಾನ ಪಡೆದ ನಂತರವೇ ಮುಂದಿನ ಹೆಜ್ಜೆ. ಯೋಗ್ಯ ಭಕ್ತವೃಂದದ ಭರವಸೆಯ ನಂತರ ಪುಂಡರ ಬೀಡಾಗಿರಬಹುದಾದ ಶಿಥಿಲ ದೇವಾಲಯಗಳ ರೂಪ ಬದಲಿಸುವ ಕಾರ್ಯ ಆರಂಭವಾಗುತ್ತದೆ. ಜೀರ್ಣೋದ್ಧಾರಗೊಂಡ ದೇವಾಲಯಗಳಲ್ಲೆಲ್ಲ ಸವಿವರ ಫಲಕಗಳು ಪಾರದರ್ಶಕತೆಯನ್ನು ಎತ್ತಿ ಹಿಡಿಯುತ್ತವೆ. ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ಭಾರತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮಾಡಿದಾಗ ಧರ್ಮಸ್ಥಳದ ಸಂತೋಷ ಆಗುತ್ತೆ. ಮೈಸೂರಿನ ಬಳಿಯ ಹೊಯ್ಸಳರ ಏಕಮಾತ್ರ ಇಟ್ಟಿಗೆ ನಿರ್ಮಿತ ಮಹಾಲಿಂಗೇಶ್ವರ ದೇವಾಲಯವು ಸಂಪೂರ್ಣ ನಶಿಸಿದ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಹಿಡಿದ ಕನ್ನಡಿಯಾಗಿದ್ದು ನಂಬಲ ಸಾಧ್ಯ ರೀತಿಯಲ್ಲಿ ಪರಿವರ್ತಿತವಾಗಿರುವುದು ಸ್ಪಷ್ಟಗೋಚರ. ದೇವಾಲಯಗಳು ಜನರು ಅನ್ಯೋನ್ಯವಾಗಿ ಕಲೆತು ಸಹಬಾಳ್ವೆಯ ಜೀವನ ನಡೆಸುವ ಕೇಂದ್ರ ಬಿಂದುಗಳಾಗಬೇಕೆಂಬ ವಾಂಛೆಯಿಂದ ಸ್ಥಾಪಿತವಾದ ಎಸ್ಡಿಎಂ ಧರ್ಮೋತ್ಥಾನ ಟ್ರಸ್ಟ್ ಕ್ರಮಿಸಲಿರುವ ಮೈಲುಗಳು ಹಲವು.